ಸಿಎಂ ಸಿದ್ದರಾಮಯ್ಯಗೆ ತಪ್ಪದ ಸೈಟ್ ಸಂಕಷ್ಟ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ನೋಡಿ, ಇದರ ನಡುವೆ ಆಲಂ ಪಾಷಾಗೆ ನ್ಯಾಯಾಲಯ ತಪರಾಕಿಯನ್ನು ತೆಗೆದುಕೊಂಡಿದೆ. ನೋಡಿ, ಆಲಂ ಪಾಷಾಗೆ ನ್ಯಾಯಾಲಯ ತಪರಾಕಿಯನ್ನು ತೆಗೆದುಕೊಂಡಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ವಿಚಾರ. ಆಲಂ ಪಾಷಾ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರ ನ್ಯಾಯಾಲಯ ಆಲಂ ಪಾಷಾಗೆ ಈಗ ತಪರಾಕಿ ಅಂದರೆ ಚಾರ್ಜ್ ತೆಗೆದುಕೊಂಡಿದೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಆಲಂ ಪಾಷಾಗೆ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿದೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಮೂಡ ಹಗರಣದ ಅರ್ಜಿ ವಿಚಾರಣೆ ನಡೀತಾ ಇದೆ. ಆಲಂ ಪಾಷಾಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ನ್ಯಾಯಾಲಯ ಆಲಂ ಪಾಷಾ ಅವರಿಗೆ ಚಾರ್ಜ್ ಮಾಡಿದೆ, ಅವರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ಹಗರಣದಲ್ಲಿ ಇದ್ದಾರೆ, ಅವರ ಪ್ರಭಾವವನ್ನು ಬಳಸಿ ಮುಚ್ಚಿ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಬಿಜೆಪಿಯವರ ವಾದ. ಬಿಜೆಪಿಯವರು ಪಾದಯಾತ್ರೆಯನ್ನು ಮಾಡಿದರು ಮೈಸೂರಿನವರೆಗೆ. ಆ ಮೂಲಕ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ಡ್ಯಾಮೇಜ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಮೂಡ ಹಗರಣವನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಸರ್ಕಾರಕ್ಕೆ ಮುಜುಗರ ತರುವ ಪ್ರಯತ್ನವನ್ನು ಮಾಡಿದರು. ಅದೆಲ್ಲದರ ನಡುವೆ ಈಗ ಕಾನೂನಿನ ಹೋರಾಟ ನಡೀತಾ ಇದೆ. ಸದ್ಯ ಇವತ್ತು ಮೂಡ ಹಗರಣದ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಈ ಸಮಯದಲ್ಲಿ ಆಲಂ ಪಾಷಾಗೆ ಮಾನ್ಯ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಂಥ ಘಟನೆ ಕೂಡ ನಡೆದಿದೆ. ಇದರ ನಡುವೆ ರಾಜ್ಯಪಾಲರಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸೈಟ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ಸೈಟ್ ವಿಚಾರವಾಗಿ ಅಕ್ರಮ ಎಸಗಿದ್ದಾರೆ, ಅಕ್ರಮವಾಗಿ ಸೈಟ್ ಖರೀದಿ ಮಾಡಿದ್ದಾರೆ ಅನ್ನೋದೆಲ್ಲ ವಿಚಾರ ಏನಿದೆ, ಈ ಕುರಿತಾಗಿ ಸ್ನೇಹಮಯಿ ಕೃಷ್ಣ ಅನ್ನೋರು ದೂರು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅರ್ಜಿಯ ವಿಚಾರಣೆ ಈಗ ನಡೀತಾ ಇದೆ. ನೀವು ಯಾರ ಪರ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಪ್ರಶ್ನೆ ಮಾಡುತ್ತೆ ನೋಡಿ ಕೋರ್ಟ್. ನಿಮ್ಮ ಸ್ಟೇಟಸ್ ಏನು ಎಂದು ತೋರಿಸಬೇಕು. ಆಲಂ ಪಾಷಾಗೆ ಕೋರ್ಟ್ ಪ್ರಶ್ನೆ ಮಾಡಿರೋದಿದು. ಆಲಂ ಪಾಷಾಗೆ ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿ ವಿಚಾರಣೆ ಏನಿದೆಯಲ್ಲ, ಇದು ನಡೀತಾ ಇದೆ ವಿಚಾರಣೆ. ಅಲ್ಲಿ ನೀವು ಯಾರ ಪರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತೇಳಿ ತರಾಟೆಗೆ ತೆಗೆದುಕೊಳ್ಳುತ್ತೆ ನ್ಯಾಯಾಧೀಶರು. ಕೋರ್ಟ್ ನಿಮ್ಮ ಸ್ಟೇಟಸ್ ಏನು ಅಂತೇಳಿ ತೋರಿಸ್ಬೇಕು ಅಂತೇಳಿ ನ್ಯಾಯಾಧೀಶರು ಹೇಳ್ತಾರೆ. ನ್ಯಾಯಾಲಯದ ಸಮಯವನ್ನು ನೀವು ವ್ಯರ್ಥ ಮಾಡಬೇಡಿ ಅಂತಾರೆ. ನಿಮಗಿಲ್ಲಿ ಅರ್ಜಿ ಸಲ್ಲಿಸಲು ಅಧಿಕಾರ ಇಲ್ಲ ಅಂತೇಳಿ ಹೇಳುತ್ತೆ ಕೋರ್ಟ್. ನ್ಯಾಯಾಧೀಶರಿಂದ ಆಲಂ ಪಾಷಾಗೆ ಖಡಕ್ ಆಗಿ ಸೂಚನೆಯನ್ನು ಕೊಡ್ತಾರೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ತಪ್ಪದ ಸೈಟ್ ಸಂಕಷ್ಟ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ನೋಡಿ, ಇದರ ನಡುವೆ ಆಲಂ ಪಾಷಾಗೆ ನ್ಯಾಯಾಲಯ ತಪರಾಕಿಯನ್ನು ತೆಗೆದುಕೊಂಡಿದೆ. ನೋಡಿ, ಆಲಂ ಪಾಷಾಗೆ ನ್ಯಾಯಾಲಯ ತಪರಾಕಿಯನ್ನು ತೆಗೆದುಕೊಂಡಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ವಿಚಾರ. ಆಲಂ ಪಾಷಾ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರ ನ್ಯಾಯಾಲಯ ಆಲಂ ಪಾಷಾಗೆ ಈಗ ತಪರಾಕಿ ಅಂದರೆ ಚಾರ್ಜ್ ತೆಗೆದುಕೊಂಡಿದೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಆಲಂ ಪಾಷಾಗೆ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿದೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಮೂಡ ಹಗರಣದ ಅರ್ಜಿ ವಿಚಾರಣೆ ನಡೀತಾ ಇದೆ. ಆಲಂ ಪಾಷಾಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ನ್ಯಾಯಾಲಯ ಆಲಂ ಪಾಷಾ ಅವರಿಗೆ ಚಾರ್ಜ್ ಮಾಡಿದೆ, ಅವರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ಹಗರಣದಲ್ಲಿ ಇದ್ದಾರೆ, ಅವರ ಪ್ರಭಾವವನ್ನು ಬಳಸಿ ಮುಚ್ಚಿ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಬಿಜೆಪಿಯವರ ವಾದ. ಬಿಜೆಪಿಯವರು ಪಾದಯಾತ್ರೆಯನ್ನು ಮಾಡಿದರು ಮೈಸೂರಿನವರೆಗೆ. ಆ ಮೂಲಕ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ಡ್ಯಾಮೇಜ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಮೂಡ ಹಗರಣವನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಸರ್ಕಾರಕ್ಕೆ ಮುಜುಗರ ತರುವ ಪ್ರಯತ್ನವನ್ನು ಮಾಡಿದರು. ಅದೆಲ್ಲದರ ನಡುವೆ ಈಗ ಕಾನೂನಿನ ಹೋರಾಟ ನಡೀತಾ ಇದೆ. ಸದ್ಯ ಇವತ್ತು ಮೂಡ ಹಗರಣದ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಈ ಸಮಯದಲ್ಲಿ ಆಲಂ ಪಾಷಾಗೆ ಮಾನ್ಯ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಂಥ ಘಟನೆ ಕೂಡ ನಡೆದಿದೆ. ಇದರ ನಡುವೆ ರಾಜ್ಯಪಾಲರಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸೈಟ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ಸೈಟ್ ವಿಚಾರವಾಗಿ ಅಕ್ರಮ ಎಸಗಿದ್ದಾರೆ, ಅಕ್ರಮವಾಗಿ ಸೈಟ್ ಖರೀದಿ ಮಾಡಿದ್ದಾರೆ ಅನ್ನೋದೆಲ್ಲ ವಿಚಾರ ಏನಿದೆ, ಈ ಕುರಿತಾಗಿ ಸ್ನೇಹಮಯಿ ಕೃಷ್ಣ ಅನ್ನೋರು ದೂರು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅರ್ಜಿಯ ವಿಚಾರಣೆ ಈಗ ನಡೀತಾ ಇದೆ.
ಅರ್ಜಿ ವಿಚಾರಣೆ ನಡೀತಾ ಇದೆ. ನೀವು ಯಾರ ಪರ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಪ್ರಶ್ನೆ ಮಾಡುತ್ತೆ ನೋಡಿ ಕೋರ್ಟ್. ನಿಮ್ಮ ಸ್ಟೇಟಸ್ ಏನು ಎಂದು ತೋರಿಸಬೇಕು. ಆಲಂ ಪಾಷಾಗೆ ಕೋರ್ಟ್ ಪ್ರಶ್ನೆ ಮಾಡಿರೋದಿದು. ಆಲಂ ಪಾಷಾಗೆ ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿ ವಿಚಾರಣೆ ಏನಿದೆಯಲ್ಲ ಇದು ನಡೀತಾ ಇದೆ ವಿಚಾರಣೆ. ಅಲ್ಲಿ ನೀವು ಯಾರ ಪರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತೇಳಿ ತರಾಟೆಗೆ ತೆಗೆದುಕೊಳ್ಳುತ್ತೆ ನ್ಯಾಯಾಧೀಶರು. ಕೋರ್ಟ್ ನಿಮ್ಮ ಸ್ಟೇಟಸ್ ಏನು ಅಂತೇಳಿ ತೋರಿಸಬೇಕು ಅಂತೇಳಿ ನ್ಯಾಯಾಧೀಶರು ಹೇಳ್ತಾರೆ. ನ್ಯಾಯಾಲಯದ ಸಮಯವನ್ನು ನೀವು ವ್ಯರ್ಥ ಮಾಡಬೇಡಿ ಅಂತಾರೆ. ನಿಮಗಿಲ್ಲಿ ಅರ್ಜಿ ಸಲ್ಲಿಸಲು ಅಧಿಕಾರ ಇಲ್ಲ ಅಂತೇಳಿ ಹೇಳುತ್ತೆ ಕೋರ್ಟ್. ನ್ಯಾಯಾಧೀಶರಿಂದ ಆಲಂ ಪಾಷಾಗೆ ಖಡಕ್ ಆಗಿ ಸೂಚನೆಯನ್ನು ಕೊಡ್ತಾರೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ತಪ್ಪದ ಸೈಟ್ ಸಂಕಷ್ಟ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ನೋಡಿ. ಇದರ ನಡುವೆ ಆಲಂ ಪಾಷಾಗೆ ನ್ಯಾಯಾಲಯ ತಪರಾಕಿಯನ್ನು ತೆಗೆದುಕೊಂಡಿದೆ ನೋಡಿ. ಆಲಂ ಪಾಷಾಗೆ ನ್ಯಾಯಾಲಯ ತಪರಾಕಿಯನ್ನು ತೆಗೆದುಕೊಂಡಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ವಿಚಾರ. ಆಲಂ ಪಾಷಾ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರ ನ್ಯಾಯಾಲಯ ಆಲಂ ಪಾಷಾಗೆ ಈಗ ತಪರಾಕಿ ಅಂದರೆ ಚಾರ್ಜ್ ತೆಗೆದುಕೊಂಡಿದೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಆಲಂ ಪಾಷಾಗೆ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿದೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಮೂಡ ಹಗರಣದ ಅರ್ಜಿ ವಿಚಾರಣೆ ನಡೀತಾ ಇದೆ. ಆಲಂ ಪಾಷಾಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಇದರಲ್ಲಿ ನ್ಯಾಯಾಲಯ ಆಲಂ ಪಾಷಾ ಅವರಿಗೆ ಚಾರ್ಜ್ ಮಾಡಿದೆ, ಅವರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಥವಾ ಹಗರಣದಲ್ಲಿ ಇದ್ದಾರೆ, ಅವರ ಪ್ರಭಾವವನ್ನು ಬಳಸಿ ಮುಚ್ಚಿ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಬಿಜೆಪಿಯವರ ವಾದ. ಬಿಜೆಪಿಯವರು ಪಾದಯಾತ್ರೆಯನ್ನು ಮಾಡಿದರು ಮೈಸೂರಿನವರೆಗೆ. ಆ ಮೂಲಕ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ಡ್ಯಾಮೇಜ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಮೂಡ ಹಗರಣವನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಸರ್ಕಾರಕ್ಕೆ ಮುಜುಗರ ತರುವ ಪ್ರಯತ್ನವನ್ನು ಮಾಡಿದರು. ಅದೆಲ್ಲದರ ನಡುವೆ ಈಗ ಕಾನೂನಿನ ಹೋರಾಟ ನಡೀತಾ ಇದೆ. ಸದ್ಯ ಇವತ್ತು ಮೂಡ ಹಗರಣದ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಈ ಸಮಯದಲ್ಲಿ ಆಲಂ ಪಾಷಾಗೆ ಮಾನ್ಯ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಂಥ ಘಟನೆ ಕೂಡ ನಡೆದಿದೆ. ಇದರ ನಡುವೆ ರಾಜ್ಯಪಾಲರಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸೈಟ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ಸೈಟ್ ವಿಚಾರವಾಗಿ ಅಕ್ರಮ ಎಸಗಿದ್ದಾರೆ, ಅಕ್ರಮವಾಗಿ ಸೈಟ್ ಖರೀದಿ ಮಾಡಿದ್ದಾರೆ ಅನ್ನೋದೆಲ್ಲ ವಿಚಾರ ಏನಿದೆ ಈ ಕುರಿತಾಗಿ ಸ್ನೇಹಮಯಿ ಕೃಷ್ಣ ಅನ್ನೋರು ದೂರು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅರ್ಜಿಯ ವಿಚಾರಣೆ ಈಗ ನಡೀತಾ ಇದೆ. ಅರ್ಜಿ ವಿಚಾರಣೆ ನಡೀತಾ ಇದೆ. ನೀವು ಯಾರ ಪರ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಪ್ರಶ್ನೆ ಮಾಡುತ್ತೆ ನೋಡಿ ಕೋರ್ಟ್. ನಿಮ್ಮ ಸ್ಟೇಟಸ್ ಏನು ಎಂದು ತೋರಿಸಬೇಕು. ಆಲಂ ಪಾಷಾಗೆ ಕೋರ್ಟ್ ಪ್ರಶ್ನೆ ಮಾಡಿರೋದಿದು. ಆಲಂ ಪಾಷಾಗೆ ಕೋರ್ಟ್ನಲ್ಲಿ ಸಿಎಂ ವಿರುದ್ಧದ ಸೈಟ್ ಅರ್ಜಿ ವಿಚಾರಣೆ ಏನಿದೆಯಲ್ಲ ಇದು ನಡೀತಾ ಇದೆ ವಿಚಾರಣೆ. ಅಲ್ಲಿ ನೀವು ಯಾರ ಪರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂತೇಳಿ ತರಾಟೆಗೆ ತೆಗೆದುಕೊಳ್ಳುತ್ತೆ ನ್ಯಾಯಾಧೀಶರು. ಕೋರ್ಟ್ ನಿಮ್ಮ ಸ್ಟೇಟಸ್ ಏನು ಅಂತೇಳಿ ತೋರಿಸಬೇಕು ಅಂತೇಳಿ ನ್ಯಾಯಾಧೀಶರು ಹೇಳ್ತಾರೆ. ನ್ಯಾಯಾಲಯದ ಸಮಯವನ್ನು ನೀವು ವ್ಯರ್ಥ ಮಾಡಬೇಡಿ ಅಂತಾರೆ. ನಿಮಗಿಲ್ಲಿ ಅರ್ಜಿ ಸಲ್ಲಿಸಲು ಅಧಿಕಾರ ಇಲ್ಲ ಅಂತೇಳಿ ಹೇಳುತ್ತೆ ಕೋರ್ಟ್. ನ್ಯಾಯಾಧೀಶರಿಂದ ಆಲಂ ಪಾಷಾಗೆ ಖಡಕ್ ಆಗಿ ಸೂಚನೆಯನ್ನು ಕೊಡ್ತಾರೆ ನೋಡಿ.